ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಆಶಾ ರಘು. ನಾನು ನಿಮಗೆ ಏನು ಹೇಳಕ್ಕೆ ನಾನು ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಗೊತ್ತಾ? ಡೈಲಿ ಮಾರ್ನಿಂಗ್ ನಾವು ಎದ್ದ ತಕ್ಷಣ ಹೆಣ್ಮಕ್ಳು ಮಾಡಬೇಕಾಗಿರೋ ಒಂದು ಮೊದಲನೇ ಕೆಲಸ ಏನಂತ ನಾನು ನಿಮ್ಗೆ ಹೇಳ್ತೀನಿ ಕೇಳ್ರಿ. ನಮ್ಮ ಹತ್ರ ಎಲ್ಲರ ಹತ್ರನೂ ಮೊಬೈಲ್ ಫೋನ್ಗಳಿರುತ್ತೆ. ಸ್ಮಾರ್ಟ್ ಫೋನ್ ಇಲ್ಲದೇ ಇರೋರು ಯಾರೂ ಇಲ್ಲ ಇವಾಗ. ಅಟ್ಲೀಸ್ಟು ನಮಗಿನ್ನೂ ಕರೋನಾ ಬಂದಾಲಿಂದ ಸ್ಮಾರ್ಟ್ ಫೋನ್ ಅಂತೂ ತುಂಬಾ ಆಯಿತು. ಎಲ್ಲರಿಗೂ ಆನ್ಲೈನ್ ಕ್ಲಾಸ್ ಅಂತ ಮಾಡಿ ಸ್ಮಾರ್ಟ್ ಫೋನ್ಗಳು ಎಲ್ಲರ ಕೈಲೂ ಇರೋಂಗಾಯಿತು. ಈಗ ಆ ಸ್ಮಾರ್ಟ್ ಫೋನ್ನಲ್ಲಿ ನೀವೇನು ಮಾಡಬೇಕು ಅಂದರೆ, ಪ್ರತಿಯೊಂದು ಹೆಣ್ಮಕ್ಳು ಬೆಳಗ್ಗೆ ಎದ್ದ ತಕ್ಷಣ ಮನೆಯಲ್ಲಿ ಒಂದು ದೇವ್ರ ಸಾಂಗ್ನ ನಾವು ಹಾಕಬೇಕು. ಆ ದೇವ್ರ ಸಾಂಗ್ ಹಾಕ್ಕೊಂಡು ನಾವು ಮನೆಯದೆಲ್ಲ ಕಸ ಹೊಡೆಯೋದು ಎಲ್ಲ ಮುಗಿಸ್ಕೊಂಡು ನಾವು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ರೆಡಿ ಆಗಬೇಕು. ಯಾಕೆ ಅಂತ ಅಂದರೆ, ಮನೆಯಲ್ಲಿ ದೇವ್ರ ಹಾಡು ಕೇಳ್ತಾ ಇತ್ತು ಅಂದರೆ ನಮ್ಮ ಮನಸ್ಸಿನಲ್ಲಿ ಅದನ್ನೇ ನಾವು ಹೇಳ್ತಾ ಇರ್ತೀವಿ. ಆವಾಗ ನಾವು ದೇವ್ರ ಧ್ಯಾನನೂ ಮಾಡ್ದಂಗೆ ಆಗುತ್ತೆ. ಮನಸ್ಸು ಒಂಥರ ಸಮಾಧಾನವಾಗಿ, ಒಂದು ಶಾಂತಯುತವಾಗಿ ನಮ್ಮ ದಿನ ಪ್ರಾರಂಭ ಆಗುತ್ತೆ. ಜೊತೆಗೆ ಎದ್ದ ತಕ್ಷಣ ನನ್ನ ಮಕ್ಕಳೇ ಆಗಲಿ, ನಮ್ಮ ಮನೆಯವರೇ ಆಗಲಿ, ನನ್ನ ಕುಟುಂಬದವ್ರು ಯಾರೇ ಆಗಲಿ ಆ ಹಾಡು ಕೇಳೋದ್ರಿಂದ ಅವ್ರಿಗೂ ಸಹ ಒಂದು ಪಾಸಿಟಿವ್ ಎನರ್ಜಿ ಉಂಟಾಗುತ್ತೆ. ಅದಕ್ಕೆ ಪ್ರತಿಯೊಬ್ಬರಿಗೂ ನಾನು ಹೇಳೋದೇನೆಂದರೆ, ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಮನೆಯಲ್ಲಿ ದೇವ್ರ ಸಾಂಗ್ ಹಾಕ್ರಿ. ಕೆಲವರೆಲ್ಲ ಮಾಡ್ತಾ ಇರ್ತೀರ, ಆದರೂ ನನಗೆ ಇದನ್ನ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಅದಕ್ಕೆ ನಾನು ನಿಮ್ಮಲ್ಲಿ ಇವತ್ತು ನಾನು ಶೇರ್ ಮಾಡಿದ್ದೀನಿ. ಪ್ರತಿದಿನವೂ ಬೆಳಗ್ಗೆ ಸಂಜೆ ಒಂದು ಅರ್ಧ ಗಂಟೆ ದೇವ್ರ ಹಾಡು ಕೇಳಿ, ಮನೆಯಲ್ಲಿ ಒಳ್ಳೆಯ ವಾತಾವರಣ ಉಂಟಾಗುತ್ತೆ. ಬೇಕಾದ್ರೆ ಇದನ್ನ ಹಾಕ್ತಿರೋರು ಓಕೆ, ಸಂತೋಷ, ನನಗೆ ತುಂಬ ಸಂತೋಷ. ಈಗ ಹಾಕ್ತಿಲ್ಲ ನಾವು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಹಾಡು ಅನ್ನೋರು, ಇವತ್ತಿನಿಂದ ನೀವು ನಾಳೆ ಬೆಳಗ್ಗೆಯಿಂದ ಅದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಪ್ರತಿದಿನ ನೀವು ದೇವ್ರ ಹಾಡು ಹಾಕ್ರಿ. ದೇವ್ರ ಹಾಡಿಂದ ನಿಮಗೆ ಎಷ್ಟು ಬದಲಾವಣೆ ಉಂಟಾಗುತ್ತೆ ಅಂತ ನೀವೇ ನೋಡಿ. ಜೊತೆಗೆ ಪ್ರತಿಯೊಬ್ಬರೂ ಬೆಳಗ್ಗೆ ಎದ್ದ ತಕ್ಷಣ ಒಬ್ರಿಗೊಬ್ರು ವಿಶ್ ಮಾಡ್ಕೊಳ್ಳಿ, ಗುಡ್ ಮಾರ್ನಿಂಗ್ ಹೇಳಿ. ಯಾಕೆ ಅಂತಂದರೆ, ನಾವು ಎಲ್ಲರೂ ಜೊತೆಗೆ ಇರ್ತೀವಿ, ಆದರೂ ಒಬ್ರಿಗೊಬ್ರು ನಾವು ಅವಶ್ಯಕತೆ ಇದ್ದರೆ ಮಾತಾಡ್ತೀವಿ ಮಾತ್ರ. ಈಗ ಅಮ್ಮ ನೀರು ಕೊಡಬೇಕು, ಟೀ ಕೊಡಬೇಕು ಅಂದರೆ ಮಾತ್ರ ಅಮ್ಮನ ಹತ್ರ ಹೋಗಿ ಅಮ್ಮ ನೀರು ಕೊಡು, ಟೀ ಕೊಡು ಅಂತೀವಿ. ಒಟ್ಟು ಅಮ್ಮ ಗುಡ್ ಮಾರ್ನಿಂಗ್ ಅಂತ ಯಾರೂ ಅನ್ನಲ್ಲ, ಅಮ್ಮ ಬೆಳಗಿನ ಶುಭೋದಯಗಳು ಅಂತಲೂ ಯಾರೂ ಅನ್ನಲ್ಲ ನಾವು. ಆದರೆ ಇದನ್ನ ನಾವು ರೂಢಿ ಮಾಡ್ಕೋಬೇಕು. ರೂಢಿ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿ ಮಾತುಕತೆಗೆ ಒಂದು ಅವಕಾಶ ಆಗುತ್ತೆ. ಬರೀ ಅವಶ್ಯಕತೆಗಳಿಗೆ ಒಬ್ಬರಿಂದ ಒಬ್ಬರು ಮಾತಾಡ್ಸೋದಲ್ಲ ಜೀವನ. ಒಳ್ಳೆಯದು ಕೆಟ್ಟದಕ್ಕೂ, ಸುಖ ಸಂತೋಷಕ್ಕೂ ನಮಗೆ ಜೀವನ ಬೇಕು. ಏಕೆ ಅಂದರೆ, ಈಗ ನಾವು ಆವತ್ತಿನ ದಿನ ಪ್ರಾರಂಭ ಈ ಥರ ಮಾಡಿ ಅಷ್ಟೇ. ಬೆಳಗ್ಗೆ ಎದ್ದ ತಕ್ಷಣ ವಿಶ್ ಮಾಡಿ, ಗುಡ್ ಮಾರ್ನಿಂಗ್ ಅಥವಾ ಬೆಳಗಿನ ಶುಭೋದಯಗಳು. ಎಲ್ಲೋ ಯಾರಿಗೋ ಫೋನ್ನಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಫೋನ್ ಮಾಡಿದ ತಕ್ಷಣ ಹಲೋ ಗುಡ್ ಮಾರ್ನಿಂಗ್ ಅಂತೀವಿ. ಒಟ್ಟು ನಮ್ಮ ಜೊತೆಗೆ ಇರೋ ನನ್ನ ಮಕ್ಕಳಿಗೆ ಹೇಳಲ್ಲ, ನನ್ನ ಗಂಡಂಗೆ ಹೇಳಲ್ಲ, ನಮ್ಮ ಹೆಂಡ್ತಿಗೆ ಹೇಳಲ್ಲ, ನಮ್ಮ ತಂದೆ ತಾಯಿಗೆ ಹೇಳಲ್ಲ ನಾವು. ಆದರೆ ಅದನ್ನೇ ಯಾಕೆ ನಮ್ಮ ಮನೇಲಿರೋರಿಗೆ ನಾವು ಹೇಳ್ಬಾರ್ದು? ಗೊತ್ತಾಯ್ತಾ? ಇನ್ಮೇಲೆ ಎಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರಿಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಿಗಾದ್ರೂ ಇರಲಿ, ಒಬ್ರಿಗೊಬ್ರು ಗುಡ್ ಮಾರ್ನಿಂಗ್ ಹೇಳ್ಕೊಳ್ಳಿ ಅಥವಾ ಶುಭೋದಯ ಹೇಳ್ಕೊಳ್ಳಿ, ಸರಿನಾ? ಆಮೇಲೆ ನೀವು ಒಳ್ಳೆ ಒಂದು ಕಾಫಿ ಕುಡ್ಕೊತ ಏನೋ ಒಂದು ನಿಮ್ಮ ಟೈಮ್ ಮುಂದಿಂದ ಏನಿದೆಯೋ ಆ ಥರ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿದ್ದರೆ, ನಿಮ್ಗೇನಾದರೂ ಇದರಿಂದ ಅನುಕೂಲ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್. ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಏನಾದರೂ ನನ್ನ ವಿಡಿಯೋದಲ್ಲಿ, ಈಗ ಇಷ್ಟೊಂದು ನಾನು ವೀಡಿಯೋಸು ಶಾರ್ಟ್ಸು ಹಾಕಿದ್ದೀನಿ, ಅದರಲ್ಲಿ ಯಾವ್ದಾದ್ರೂ ಸ್ವಲ್ಪ ಅನ್ಕಂಫರ್ಟಬಲ್ ಅನಿಸಿದರೆ ದಯವಿಟ್ಟು ಅದನ್ನ ನೀವು ಇದು ಮಾಡ್ಕೋಬೇಡಿ. ನಾನು ಇನ್ನೂ ಹೊಸ್ದಾಗಿ ಮಾಡ್ತಾ ಇರೋದ್ರಿಂದ ನನಗಿನ್ನೂ ಅಷ್ಟೊಂದು ಫ್ರೀಯಾಗಿ ಮಾಡೋಕ್ಕಾಗ್ತಾ ಇಲ್ಲ, ಕಲಿತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.